ಫೋನ್ ಬಂದಿತ್ತು ನಿಮಗೆ ತುಮಕೂರಿಂದ ಒಂದು ಪಾರ್ಸಲ್ ಬಂದಿದೆ, ಕಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೋಟೆನಾಡಿನ ಹುಡುಗ ಉಮೇಶ್ ಕಲ್ಕಿ. ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರೆ ನಮ್ಮ ಅಮ್ಮೆ ಕರು ಹಾಕಿದೆ, ನೋಡೋಣ ಬನ್ನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನೋ ರಂಗಣ್ಣ, ಯಾರಾದ್ರೂ ಸಾಕ್ಷಿಯಾಗಲಿ ಬಿಡಿ, ನಮಗೆ ಇವತ್ತು ವಿಶೇಷವಾದ ದಿನನೇ. ಮೆಮೊರಿಗೆ ಫೋಟೋಸ್ ಇರಲಿ ಅಂತೇಳಿ ಫೋಟೋಸ್ ಎಲ್ಲ ತಗೊಂಡು ಅದಕ್ಕೆ ಬಿಸಿನೀರು ಕಾಸಿ ಬಿಸಿನೀರಿನಲ್ಲಿ ಸ್ನಾನ ಮಾಡಿಸಿ ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಆಮೇಲೆ ಹಾಲು ಕರ್ಕೊಂಡು ತಗೊಂಡೋಗಿ ಮನೇಲಿಟ್ಟು ಸ್ನಾನ ಮಾಡಿ ಮಾಸಾಗಿ ರೆಡಿಯಾಗಿ ನಾನು ಹೊರಟಿದ್ದು ನಮ್ಮೂರಲ್ಲೇ ಇರುವ ಈರ್ದಾಯಮ್ ಅಂತಲೇ ಹೆಸರಾಗಿರುವರ್ತಕ್ಕಂಥ ವೀರ ತಾಯಮ್ಮನ ದೇವಸ್ಥಾನಕ್ಕೆ. ಯಾಕಪ್ಪ ಅಂತಂದರೆ ನಮ್ಮೂರಲ್ಲಿ ಎಮ್ಮೆ ಹಸು ಯಾವಾಗಲೇ ಕರು ಹಾಕಿದ ತಕ್ಷಣವೇ ಮೊದಲನೇ ದಿನ ಈ ಒಂದು ತಾಯಿಗೆ ಒಂದು ಹಾಲನ್ನ ಅರ್ಪಣೆ ಮಾಡ್ತಾರೆ. ಆಮೇಲೆ ಏನಿಲ್ಲ ರಂಗಣ್ಣ, ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದು ಮನೆಗೆ ಬರೋ ಅಷ್ಟೊತ್ತಿಗೆ ಇಲ್ಲಿ ಗಿಣ್ ಗಡುಬು ಅಂತ ರೆಡಿಯಾಗಿತ್ತು. ಅಂದರೆ ಅದೇ ಗಿಣ್ಣದ ಹಾಲಲ್ಲಿ ಮಾಡಿರ್ತಕ್ಕಂಥ ಒಂದು ಗಡುಬು. ಇದನ್ನು ನೀವು ಇಂಗ್ಲೀಷಲ್ಲಿ ಏನಂತ ಕರಿತೀರ ಅಂತ ಕಮೆಂಟ್ ಮಾಡಿ. ಅದನ್ನು ತಿಂದು ಮುಗಿಸೋಷ್ಟರೊಳಗೆ ನನಗೊಂದು ಫೋನ್ ಬಂದಿತ್ತು, ನಿಮಗೆ ತುಮಕೂರಿಂದ ಒಂದು ಪಾರ್ಸಲ್ ಬಂದಿದೆ, ಕಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ. ಪಾರ್ಸಲಲ್ಲಿ ಏನಿದೆ ಅಂತೇಳಿ ಪಾರ್ಟ್ 2 ಅಲ್ಲಿ ತಿಳಿಸ್ತೀನಿ. ಪಾರ್ಟ್ 1 ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.